Must and should either remain unchanged or change to, add to, or would have to, but ought to remains unchanged. ಇವು ಮಸ್ಟ್ ಆ್ಯಂಡ್ ಶುಡ್, ಇವು ಎರಡು ಮೊಡಲ್ ಆಕ್ಸಿಲರೀಸ್. ದೇ ರಿಮೈನ್ ಅನ್ಚೇಂಜ್ಡ್, ಅವು ಸಾಮಾನ್ಯ ಚೇಂಜ್ ಆಗಲ್ಲ. ಚೇಂಜ್ ಆದರೆ ಆರ್ ಚೇಂಜ್ ಟು, ಆ್ಯಡ್ ಟು, ಆರ್ ವುಡ್ ಹ್ಯಾವ್ ಟು ಅಂತ ಚೇಂಜ್ ಆಗ್ತವೆ. ಬಟ್ ಆಟ್ ಟು ರಿಮೈನ್ಸ್ ಅನ್ಚೇಂಜ್. ಆಟ್ ಟು ಈಸ್ ಅನದರ್ ಮೊಡಲ್ ಆಕ್ಸಿಲರಿ. ಗೋಪಾಲ್ ಸೆಡ್ ಅರುಣ್ ಮಸ್ಟ್ ರಿಂಗ್ ದ ಬೆಲ್. ಗೋಪಾಲ್ ಏನು ಹೇಳ್ದ? ಗೋಪಾಲ್ ಸೆಡ್ ದ್ಯಾಟ್ ಅರುಣ್ ಹ್ಯಾಡ್ ಟು ರಿಂಗ್ ದ ಬೆಲ್. ಗೋಪಾಲ್ ಸೆಡ್ ಅರುಣ್ ಹಾಡ್ ಟು ರಿಂಗ್ ದ ಬೆಲ್. ನೋ ಚೇಂಜ್. Gopal said that Arun had to ring the bell. Good morning, dear students. Let us continue our study of direct and indirect speech in this session. In the last session, we learned how to report the yes or no type questions and the various changes that we make while changing the direct speech into indirect speech. We learnt the changes that take place in persons and also in places. In this lesson or in this session, let us study how to change WH questions and interrogative sentences and imperative sentences, exclamatory sentences into reported speech. Reporting questions or WH questions. As in statements, changes have to be made in tense, the person, and the expression of time when reporting questions. Statements and assertive sentences ಅನ್ನು change ಮಾಡಿದಾಗ we made certain changes in the tense form, we made changes in the person, and made changes in the expression of time. Similarly, we do the same even in changing WH questions. WH ಕ್ವಶನ್ ಅನ್ನು ಚೇಂಜ್ ಮಾಡಬೇಕಾದ್ರೆ ಇವೆಲ್ಲ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ. ಇನ್ನು ಇಂಡೈರೆಕ್ಟ್ ಸ್ಪೀಚ್ ಎ ಕ್ವಶನ್ ಬಿಕಮ್ಸ್ ಎ ಸ್ಟೇಟ್ಮೆಂಟ್. ಅದನ್ನು ಗೊತ್ತಾಗೋಯ್ತು ಹಿಂದಿನ ಇದರಲ್ಲೇ. ಎಸ್ ಆರ್ ನೋ ಟೈಪ್ ಕ್ವಶನ್ನು ಈಸ್ ಆಲ್ಸೋ ಎ ಕ್ವಶನ್. ವೆನ್ ವಿ ಚೇಂಜ್ ದ ಎಸ್ ಆರ್ ನೋ ಟೈಪ್ ಕ್ವಶನ್ ಇನ್ ಟು ಎ ರಿಪೋರ್ಟೆಡ್ ಸ್ಪೀಚ್, ಇಟ್ ಬಿಕಮ್ಸ್ ಎ ಸ್ಟೇಟ್ಮೆಂಟ್. ಕ್ವಶನ್ ಬಿಕಮ್ಸ್ ಎ ಸ್ಟೇಟ್ಮೆಂಟ್. ಈವನ್ WH ಕ್ವಶನ್ ಆಲ್ಸೋ ಬಿಕಮ್ಸ್ ಎ ಸ್ಟೇಟ್ಮೆಂಟ್ ವೆನ್ ಇಟ್ ಇಸ್ ಚೇಂಜ್ ಇನ್ ಟು ಎನ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಿದರೆ WH ಕ್ವಶನನ್ನು ಒಂದು ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆಗುತ್ತೆ, ಕ್ವಶನ್ ಆಗಿ ಉಳಿಯಲ್ಲ. ಇನ್ ಎ ಡೈರೆಕ್ಟ್ ಕ್ವಶನ್ ದ ಆರ್ಡರ್ ಆಫ್ ದಿ ವರ್ಡ್ಸ್ ಈಸ್ ವರ್ಬ್ ಫಾಲೋಡ್ ಬೈ ದ ಸಬ್ಜೆಕ್ಟ್. ಡೈರೆಕ್ಟ್ ಕ್ವಶನಲ್ಲಿ, ಡೈರೆಕ್ಟ್ ಸ್ಪೀಚಲ್ಲಿ ಇರ್ತಕ್ಕಂಥ ಕ್ವಶನಲ್ಲಿ ವರ್ಡ್ ಆರ್ಡರು ವರ್ಬ್ ಬರುತ್ತೆ. ಇಟ್ ಈಸ್ ಫಾಲೋಡ್ ಬೈ ದ ಸಬ್ಜೆಕ್ಟ್. ವೆನ್ ದ ಕ್ವಶನ್ ಈಸ್ ರಿಪೋರ್ಟೆಡ್ ದ ವರ್ಡ್ ಆರ್ಡರ್ ಈಸ್ ಚೇಂಜ್ಡ್ ಇನ್ ಟು ಸಬ್ಜೆಕ್ಟ್ ಫಾಲೋಡ್ ಬೈ ದ ವರ್ಬ್. ಕ್ವಶನ್ ಇದ್ದಾಗ ಡೈರೆಕ್ಟ್ ಸ್ಪೀಚಲ್ಲಿ ವರ್ಬು ಫಾಲೋಡ್ ಬೈ ದ ಸಬ್ಜೆಕ್ಟ್. ಚೇಂಜ್ ಮಾಡಿದರೆ ಸಬ್ಜೆಕ್ಟ್ ಟು ವರ್ಬ್, ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಆಗುತ್ತೆ. Questions beginning with the words what, where, who, when, why and how are called WH questions. ನಾವು ಕ್ವಶನ್ಸನ್ನು ಸ್ಟಡಿ ಮಾಡಿದಾಗ ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ಸು, WH ಕ್ವಶನ್ಸು, ಕ್ವಶನ್ ಟ್ಯಾಗ್ಸು, ವಿ ಸ್ಟಡಿಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿ ನೋ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸು. WH ವರ್ಡಿಂದ ಸ್ಟಾರ್ಟ್ ಆಗ್ತಕ್ಕಂಥ ಕ್ವಶನ್ಸ್ ಆರ್ ಕಾಲ್ಡ್ WH ಕ್ವಶನ್ಸ್. ದ ಕಸ್ಟಮರ್ ಸೆಡ್, ಲೆಟ್ ಅಸ್ ಸಿ ಅನ್ ಎಕ್ಸಾಂಪಲ್. ವೆನ್ ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್? ಕಸ್ಟಮರ್ ಆಸ್ಟ್. ವೆನ್ ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್? ಕಸ್ಟಮರು ಗೂಡ್ಸನ್ನು ಯಾವಾಗ ಡೆಲಿವರಿ ಮಾಡ್ತೀರಿ ಅಂತ ಕೇಳಿದೆ. ದ ಕಸ್ಟಮರ್ ಆಸ್ಟ್ ವೆನ್ ವಿ ಕುಡ್ ಡೆಲಿವರ್ ದ ಗೂಡ್ಸ್. ಕಸ್ಟಮರ್ ಆಸ್ಟ್ ವೆನ್ ವಿ ಕುಡ್ ಡೆಲಿವರ್ ದ ಗೂಡ್ಸ್. ನೋಡಿ, ಕ್ವಶನ್ ಮಾರ್ಕ್ ಹೋಯಿತು, ಸ್ಟೇಟ್ಮೆಂಟ್ ಆಯಿತು. ದ ಕಸ್ಟಮರ್ ಆಸ್ಟ್ ವೆನ್ ವಿ ಕುಡ್ ಡೆಲಿವರ್ ದ ಗೂಡ್ಸ್. ಕಂಜಂಕ್ಷನ್ನು ಸ್ಟೇಟ್ಮೆಂಟಲ್ಲಿ ದ್ಯಾಟ್, ಎಸ್ ಆರ್ ನೋ ಟೈಪ್ ಕ್ವಶನ್ಸಲ್ಲಿ ವೆದರ್ ಅಥವಾ ಇಫ್. WH ಕ್ವಶನ್ ಬಂದಾಗ ದ WH ವರ್ಡ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಕಂಜಂಕ್ಷನ್. WH ವರ್ಡನೇ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ದ ಕಸ್ಟಮರ್ ಆಸ್ಟ್, ನೋಡಿ, ವೆನ್ ಕ್ಯಾನ್ ಯು ಡೆಲಿವರ್ ದ ಗೂಡ್ಸ್ ಇದೆ, ವೆನ್ ಇಸ್ ದೇರ್. ಯು ಡೈರೆಕ್ಟ್ ಸ್ಪೀಚಲ್ಲಿ ಯು ಬಿಕಮ್ಸ್, ದಟ್ ಇಸ್ ದ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್, ಸೆಕೆಂಡ್ ಪರ್ಸನ್, ಚೇಂಜ್ ಇನ್ ಟು ಥರ್ಡ್ ಪರ್ಸನ್ ವಿ. ಕೆನ್ ಈಸ್ ಎ ಮೊಡಲ್ ಆಕ್ಸಿಲರಿ, ಪಾಸ್ಟ್ ಟೆನ್ಸ್ ಫಾರ್ಮ್ ಕುಡ್ ಡೆಲಿವರ್ ದ ಗೂಡ್ಸ್. The customer asked when we could deliver the goods. ಸಬ್ಜೆಕ್ಟು ಫಸ್ಟಿಗೆ ಬಂತು, ಆಮೇಲೆ ಫಾಲೋಡ್ ಬೈ ದ ವರ್ಬ್. ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಆದ ತಕ್ಷಣವೇ ಸಬ್ಜೆಕ್ಟು ಫಾಲೋಡ್ ಬೈ ದಿ ವರ್ಬ್. ದ ಅಂಡ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ನೋಟ್ ದ ಚೇಂಜಸ್. ಈ ಮೇಲಿನ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ ಏನೇನು ಚೇಂಜಸ್ ಆಗಿದೆ? ದ WH ವರ್ಡ್ ಕಮ್ಸ್ ಡೈರೆಕ್ಟ್ಲಿ ಆಫ್ಟರ್ ಆಸ್ಟ್. ರಿಪೋರ್ಟಿಂಗ್ ವರ್ಬಿನ ನಂತರ ಕಂಜಂಕ್ಷನ್ ಆಗಿ WH ವರ್ಡೇ ಬರುತ್ತೆ.
The tense changes into the past as in the statements. ಅಸರ್ಟಿವ್ ಸೆಂಟೆನ್ಸನ್ನು ಚೇಂಜ್ ಮಾಡಿದಾಗ ಯಾವ ರೀತಿ ಚೇಂಜ್ ಆಗಿತ್ತೋ ಟೆನ್ಸ್ ಫಾರಮು, ಅದೇ ರೀತಿ ಟೆನ್ಸ್ ಫಾರಮು ಚೇಂಜ್ ಆಗುತ್ತೆ. ಕೆನ್ ಚೇಂಜ್ಡ್ ಇಂಟು ಕುಡ್ ಡೆಲಿವರ್. ದ ಪರ್ಸನ್ ಚೇಂಜಸ್ ಅಕಾರ್ಡಿಂಗ್ ಟು ಹೂ ರಿಪೋರ್ಟ್ಸ್ ಹೋಮ್. ಪರ್ಸನ್ನು ಯು ಬಿಕಮ್ಸ್ ವಿ. ಮೈ ಮದರ್ ಸೆಡ್ ಟು ಮೀ ವೇರ್ ಡು ಯು ವಾಂಟ್ ಟು ಗೋ ನೌ. ನನ್ನ ತಾಯಿ ಕೇಳಿದ್ರು ವೇರ್ ಡು ಯು ವಾಂಟ್ ಟು ಗೋ ನೌ, ಈಗ ಎಲ್ಲಿಗೆ ಹೋಗೋಕ್ಕೆ ಬಯಸ್ತೀಯಾ. ನೋಡಿ, ಮೈ ಮದರ್ ಆಸ್ಟ್ ಮೀ, ಆಸ್ಟ್ ರಿಪೋರ್ಟಿಂಗ್ ವರ್ಬ್ ಮೀ, and conjunction is where, WH word where. Do is an helping verb, begins with the verb sentence, direct speech ಅಲ್ಲಿ ಕ್ವಶನ್ ಆಗಿರೋದ್ರಿಂದ. ಬಟ್ ರಿಪೋರ್ಟೆಡ್ ಮಾಡಿದಾಗ ಇಟ್ ಬಿಕಮ್ಸ್ ಎ ಸ್ಟೇಟ್ಮೆಂಟ್. ಹಂಗಾಗಿ ಯು ಈಸ್ ದ ಸೆಕೆಂಡ್ ಪರ್ಸನ್ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚಲ್ಲಿ. ಅದು ಫಸ್ಟ್ ಪರ್ಸನ್ ಪೊಸಿಷನಿಗೆ ಐ. ಡೂ ಯು ವಾಂಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಯಿತು. ಯಾಕಂದರೆ ಮದರ್ ಸೆಡ್ ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದೆ. ವೇರ್ ಐ ವಾಂಟೆಡ್ ಟು ಗೋ ನೌ ಟೈಮ್ ಎಕ್ಸ್ಪ್ರೆಷನ್. ಟೈಮ್ ನೌ ಈಸ್ ಚೇಂಜ್ ಇಂಟು ದೆನ್ ಇನ್ ರಿಪೋರ್ಟೆಡ್ ಸ್ಪೀಚ್. ಮೈ ಅದರ್ ಆಸ್ಟ್ ಮೀ ವೇರ್ ಐ ವಾಂಟೆಡ್ ಟು ಗೋ ದೆನ್. ದ ಪ್ರಿನ್ಸಿಪಲ್ ಸೆಡ್ ಟು ದ ಸ್ಟೂಡೆಂಟ್ಸ್ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಟೀಚರ್ಸ್. ದ ಪ್ರಿನ್ಸಿಪಲ್ ಸೆಡ್ ಟು ದ ಸ್ಟೂಡೆಂಟ್ಸ್ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಟೀಚರ್ಸ್. ನಿಮ್ಮ ಟೀಚರ್ಸಿಂದ ಏನು ನಿರೀಕ್ಷೆ ಮಾಡ್ತೀರಿ. ಪ್ರಿನ್ಸಿಪಲ್ ಆಸ್ಟರ್ ದ ಸ್ಟೂಡೆಂಟ್ಸ್. ಕನೆಕ್ಟರು ಅಥವಾ ಕಂಜಂಕ್ಷನ್ ವಾಟ್. ದೇ ಯು ರೆಫರ್ಸ್ ಟು ಯು ಸ್ಟೂಡೆಂಟ್ಸ್ ಸೆಕೆಂಡ್ ಪರ್ಸನ್, ಅದು ಚೇಂಜ್ ಇಂಟು ಥರ್ಡ್ ಪರ್ಸನ್ ದೇ. ವಾಟ್ ದೇ ಎಕ್ಸ್ಪೆಕ್ಟ್, ಡೂ ಎಕ್ಸ್ಪೆಕ್ಟ್ ಇನ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇಂಟು ಫಾಸ್ಟ್ ಟೆನ್ಸ್. Do is deleted. What they expected from their teachers. The principal asked the students what they expected from their teachers. Your becomes their. Resma said to Pawan, how old are you? Said Pawan, she is asking. Resma asked Pawan how old he was. How old? WH word how old. You changed into third person pronoun. He was. Or is changed into was. Question mark is removed. It becomes a statement. Rashma asked Pawan how old he was. Ganesh said to Deepika, how do you manage everything so efficiently? Ganesh said to Deepika, how do you manage everything so efficiently? ಎಲ್ಲದನ್ನು ಭಾಳ ಚೆನ್ನಾಗಿ ಮಾಡ್ತೀಯಲ್ಲ, ಯಾಕೆ ಮ್ಯಾನೇಜ್ ಮಾಡ್ತೀಯಾ. ಗಣೇಶ್ ಎನ್ಕ್ವೈರಿ, ಇಟ್ ಈಸ್ ಅನ್ ಎನ್ಕ್ವೈರಿ. ಎನ್ಕ್ವೈರ್ಡ್ ದೀಪಿಕಾ ಹೌ, WH word connector conjunction. ಸಿ you third second person is changed into third person. See, manage, managed, how she managed. Do helping verb is removed, omitted. How she managed everything so efficiently. Question mark is removed. It is converted into a statement. She managed verb subject followed by the verb order. Did you meet him yesterday, Smita? I asked. Did you meet him yesterday, Smita? I asked Smita. It is a WH question. Yes or no, sorry, yes or no type question. Whether she had met him the previous day. I asked Smita whether she had met him the previous day. Yesterday, the previous day, time expression. WH question ಅಲ್ಲ ಇದು, yes or no type question ಆಗಿರೋದ್ರಿಂದ whether is introduced here. Now let us come to imperative sentences. You know, imperative sentences, orders, warnings, requests, our emotions and feelings ಅನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸೆಂಟೆನ್ಸಸ್. ದ ರಿಪೋರ್ಟಿಂಗ್ ವರ್ಬ್ಸ್ ಇನ್ ಇಂಡೈರೆಕ್ಟ್ ಆರ್ ಆರ್ಡರ್ಡ್. ರಿಪೋರ್ಟಿಂಗ್ ವರ್ಬು ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ಜನರಲಿ ಆರ್ಡರ್ಡ್, ಕಮ್ಯಾಂಡೆಡ್, ಅಡ್ವೈಸ್ಡ್, ಸಜೆಸ್ಟೆಡ್, ರಿಕ್ವೆಸ್ಟೆಡ್, ಪ್ರೈಡ್, ಬೆಗ್ಡ್ ಈ ಥರ ಬರುತ್ತೆ. ಎಕ್ಸೆಟ್ರಾ ಡಿಪೆಂಡಿಂಗ್ ಅಪಾನ್ ದ ಟೋನ್ ಆಫ್ ದಿ ಸ್ಪೀಕರ್. ಸ್ಪೀಕರಿನ ಟೋನ್ ಯಾವುದು ಆಧಾರದ ಮೇಲೆ ಅವನ ಟೋನ್ ಏನನ್ನು, ಯಾವ ಫೀಲಿಂಗ್ಸು ಎಮೋಷನ್ಸನ್ನು ಕನ್ವೆ ಮಾಡುತ್ತೆ, ಅದರ ಮೇಲೆ ರಿಪೋರ್ಟಿಂಗ್ ವರ್ಬ್ ಇರುತ್ತೆ. ನೋ ಕನೆಕ್ಟಿಂಗ್ ವರ್ಡ್ಸ್ ಆರ್ ಯೂಸ್ಡ್ ಇನ್ ದಿಸ್ ಟೈಪ್ ಆಫ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸಲ್ಲಿ ದ್ಯಾಟು, ಎಸ್ ಆರ್ ನೋ ಟೈಪ್ ಕ್ವೆಶನಲ್ಲಿ ವೆದರ್ ಅಥವಾ ಈಫು, WH ಕ್ವೆಶನ್ಸಲ್ಲಿ WH ವರ್ಡು ಕನೆಕ್ಟರ್ ಆಗಿ ಕೆಲಸ ಮಾಡೋದು. ಬಟ್ ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ವಿ ಡು ನಾಟ್ ಯೂಸ್ ಎನಿ ಕನೆಕ್ಟರ್ಸ್. ರಿಪೋರ್ಟಿಂಗು ಮತ್ತು ರಿಪೋರ್ಟೆಡ್ ಪಾರ್ಟನ್ನು ಕನೆಕ್ಟ್ ಮಾಡೋಕ್ಕೆ ವಿ ಡು ನಾಟ್ ಯೂಸ್ ಎನಿ ಕಂಜಂಕ್ಷನ್ಸ್ ಆರ್ ಕನೆಕ್ಟಿಂಗ್ ವರ್ಡ್ಸ್. ಇಲ್ಲಿ ವಿ ಡು ನಾಟ್ ಯೂಸ್ ಎನಿ ಕನೆಕ್ಟರ್ಸ್. ವರ್ಡ್ಸ್ ಸಚ್ ಆಸ್ ಪ್ಲೀಸ್ ಇನ್ ಡೈರೆಕ್ಟ್ ಸ್ಪೀಚ್ ಆರ್ ಚೇಂಜ್ಡ್ ಇಂಟು ಕೈಂಡ್ಲಿ.
ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ಪ್ಲೀಸ್ ಅನ್ನೋ ವರ್ಡ್ ಏನಾರು ಇದ್ದರೆ ಕೈಂಡ್ಲಿ, ರೆಸ್ಪೆಕ್ಟ್ಫುಲಿ, ಪೊಲೈಟ್ಲಿ ಈ ರೀತಿಯ ವರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಇಂಡೈರೆಕ್ಟ್. ಆ್ಯಂಡ್ ಆರ್ ಯೂಸ್ಡ್ ವಿತ್ ದ ರಿಪೋರ್ಟಿಂಗ್ ವರ್ಬ್. ದ ವರ್ಬ್ ಇನ್ ಡೈರೆಕ್ಟ್ ಈಸ್ ಚೇಂಜ್ ಇಂಟು ಎನ್ ಇನ್ಫಿನಿಟಿವ್. ಡೈರೆಕ್ಟ್ ಸ್ಪೀಚಲ್ಲಿರ್ತಕ್ಕಂಥ ವರ್ಬು ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ಟು ಪ್ಲಸ್ ವರ್ಬ್ ಆಗಿ ಚೇಂಜ್ ಆಗುತ್ತೆ. ಇನ್ ಇಂಡೈರೆಕ್ಟ್ ಸ್ಪೀಚ್, ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್, ವಿ ನೋ ದ ನೆಗೆಟಿವ್ ಸೆಂಟೆನ್ಸಸ್, ನಾಟ್, ನೋ, ನೆವರ್, ಇನ್ನೂ ಕೆಲವು ಪಾರ್ಷಿಯಲ್ ನೆಗೆಟಿವ್ ವರ್ಡ್ಸ್ ಇದ್ದಾಗ ಆ್ಯಡೆಡ್ ಬಿಫೋರ್ ದ ಇನ್ಫಿನಿಟಿವ್ಗಿಂತ ಮುಂಚೆ ಅವನ್ನು ಸೇರಿಸ್ತಕ್ಕಂಥ ಕೆಲಸ. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಶಟ್ ದ ಡೋರ್, an imperative sentence. The mother said. The mother told him. His mother told him ಏನಂತ, ಟು ಶಟ್ ದ ಡೋರ್. ನೋಡಿ, ಟು ಇನ್ಫಿನಿಟಿವ್ ಬಂದೆ. ಟು ಶಟ್ ಮಾತ್ರ ಇದೆ ವರ್ಬು, ನೋ ಕನೆಕ್ಟರ್ ಈಸ್ ಯೂಸ್ಡ್. ಬಟ್ ಇನ್ಫಿನಿಟಿವ್ ಫಾರ್ಮ್ ಟು ಶಟ್ ದ ಡೋರ್. ಈಸ್ ಮದರ್ ಟೋಲ್ಡ್ ಹಿಮ್ ಟು ಶಟ್ ದ ಡೋರ್. ಅಷ್ಟಲ್ಲೇ ದ ಸೆಂಟೆನ್ಸ್ ಬಿಕಮ್ಸ್ ಎ ರಿಪೋರ್ಟೆಡ್ ಸೆಂಟೆನ್ಸ್. ಪ್ಲೀಸ್ ಗಿವ್ ಮಿ ಎ ಕಪ್ ಆಫ್ ವಾಟರ್. ಈ ಟೋಲ್ಡ್ ಹರ್. ಪ್ಲೀಸ್ ಗಿವ್ ಮಿ ಎ ಕಪ್ ಆಫ್ ವಾಟರ್. ಪ್ಲೀಸ್ ಹೊರಡಿದೆ. ಪ್ಲೀಸ್ ಹೊರಡು, ಇಟ್ ಇಸ್ ಎ ರಿಕ್ವೆಸ್ಟ್. ಈ ರಿಕ್ವೆಸ್ಟೆಡ್ ಹರ್ ಟು ಗಿವ್ ಹಿಮ್ ಎ ಕಪ್ ಆಫ್ ವಾಟರ್. ಈ ರಿಕ್ವೆಸ್ಟೆಡ್ ಹರ್ ಟು ಗಿವ್, ಇನ್ಫಿನಿಟಿವ್, ಟು ಗಿವ್. ಪ್ಲೀಸ್ ಗಿವ್ ಮಿ ಎ ಕಪ್ ಆಫ್, ಟು ಹಿಮ್, ಮೀ ಈಸ್ ಚೇಂಜ್ಡ್ ಇನ್ ಟು ಹಿಮ್, ಎ ಕಪ್ ಆಫ್ ವಾಟರ್. ಲೀವ್ ದ ರೂಮ್ ಈಸ್ ಸೆಡ್ ಟು ಅಸ್. ಲೀವ್ ದ ರೂಮ್, ರೂಮ್ ಬಿಟ್ಟು ಹೋಗು. ಈ ಆರ್ಡರ್ಡ್ ಅಸ್. He ordered us, indirect object. To leave the room, to leave, infinitive form, to leave the room. I said to my teacher, ನಾನು ನಮ್ಮ ಟೀಚರಿಗೆ ಹೇಳಿದೆ, ಪ್ಲೀಸ್ ಎಕ್ಸ್ಪ್ಲೈನ್ ದ ಫಸ್ಟ್ ಪೋಯಮ್. I politely requested, please is a request. I politely requested my teacher to explain. Explain is the verb in this sentence. It is changed into an infinitive form to explain the first poem. The invigilator to the students. Invigilator said to the students, write your register numbers correctly. It is an instruction. The invigilator instructed the students to write. Write is the verb. Infinitive form is used in reported speech to write their numbers correctly. Change the imperative sentences into reported speech. The mother said to the child. ತಾಯಿ ಮಗುಗೆ ಹೇಳಿದ್ದು, ಡು ನಾಟ್ ಗೋ ನಿಯರ್ ದ ಫೈರ್. ಇಟ್ ಈಸ್ ಅನ್ ಅಡ್ವೈಸ್ ಆರ್ ಎ ವಾರ್ನಿಂಗ್. ದ ಮದರ್ ಅಡ್ವೈಸ್ಡ್ ಆರ್ ವಾರ್ನ್ಡ್ ದ ಚೈಲ್ಡ್ ನಾಟ್ ಟು ಗೋ ನಿಯರ್ ದ ಫೈರ್. ನಾಟ್, ನೋಡಿ, ನೆಗೆಟಿವ್ ವರ್ಡಲ್ಲಿ ನಾಟ್, ನೆಗೆಟಿವ್ ವರ್ಡ್ ಈಸ್ ಪ್ಲೇಸ್ಡ್ ಬಿಫೋರ್ ದ ಇನ್ಫಿನಿಟಿವ್ ಫಾರಮ್ ಆಫ್ ದಿ ವರ್ಬ್ ಇನ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚಲ್ಲಿ ನಾಟು ಇನ್ಫಿನಿಟಿವ್ ಫಾರಮ್ಗಿಂತ ಮುಂಚೆನೇ ಪ್ಲೇಸ್ ಮಾಡ್ತಲ್ಲ. ಮದರ್ ಅಡ್ವೈಸ್ಡ್ ಆರ್ ವಾರ್ನ್ಡ್ ದ ಚೈಲ್ಡ್ ನಾಟ್ ಟು ಗೋ ನಿಯರ್ ದ ಫೈರ್. The coach said to Sandeep, do not underestimate your opponent. Coach ಹೇಳ್ತಾರೆ ಸಂದೀಪನಿಗೆ, do not underestimate your opponent. The coach advised Sandeep, he is a player, Sandeep, not, negative word first, to underestimate. Infinitive form, to underestimate is opponent. Your opponent, your changed into is opponent. The beggar said to the woman, beggar woman ಹೇಳ್ದ, please give me some food. ಬೆಗ್ ಮಾಡ್ತಾನೆ, ಪ್ಲೀಸ್ ಗಿವ್ ಮೀ ಸಮ್ ಫುಡ್. ದ ಬೆಗರ್ ಪೊಲೈಟ್ಲಿ ಬೆಗ್ಡ್ ದ ವುಮನ್ ಟು ಗಿವ್ ಹಿಮ್ ಸಮ್ ಫುಡ್. ಗಿವ್ ಮೀ ಈಸ್ ಚೇಂಜ್ ಇನ್ ಟು ಹಿಮ್, ಗಿವ್ ಮೀ ಸಮ್ ಫುಡ್. ರಿಪೋರ್ಟಿಂಗ್ ಎಕ್ಸ್ಕ್ಲಮೇಷನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸನ್ನು ಹೇಗೆ ಇದು ಮಾಡೋದು? ಎಕ್ಸ್ಕ್ಲಮೇಷನ್ಸ್ ಆರ್ ಎಕ್ಸ್ಪ್ರೆಷನ್ಸ್ ಆಫ್ ಎ ಸಡನ್ ಫೀಲಿಂಗ್. ದೇ ಆರ್ expressed in interjections which are sounds rather than words. Expressions, interjections, exclamatory sentences are just sounds rather than the words. Avu sounds, expressions alla. Exclamations are not used in official writing. ಈ exclamations ಅನ್ನು ನಾವು ರೈಟಿಂಗ್ ಅಲ್ಲಿ ಬಳಕೆ ಮಾಡಲ್ಲ. Some examples: ho, ouch, ho, look out, oh dear, goodness me, goodness gracious, fa, wa. These are all sounds, not expressions. These expressions are not used in formal writing, official writing. They are just expression sounds. These can be reported only if you understand the meaning behind it. Even a sounds ಅನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾದ್ರೆ ಅದರ ಮೀನಿಂಗ್ ಏನು, ಈ ಎಕ್ಸ್ಪ್ರೆಷನಿನ ಹಿಂದೆ ಇರ್ತಕ್ಕಂಥ ಟೋನು
ಮತ್ತು ಮೀನಿಂಗ್ ಏನು ಅಂತ ಅರ್ಥ ಆದರೆ ದೆನ್ ಓನ್ಲಿ ವಿ ಕ್ಯಾನ್ ಚೇಂಜ್ ದೆಮ್ ಇಂಟು ರಿಪೋರ್ಟೆಡ್ ಸ್ಪೀಚ್. In indirect speech, exclamations become statements. Exclamatory sentences, just like the questions, are converted into statements or assertive sentences. The exclamation mark is dropped. Question mark drop madante exclamatory mark is also dropped in reported speech. He said how awful. He said how awful. He explained that it was awful. ಅವನು ಎಕ್ಸ್ಪ್ಲೈನ್ ಮಾಡ್ದ that it was awful. But inverted commas are referred. Conjunction that is used. How awful that it was. How awful. The verb is missing there. But it is understood. ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ಅದಕ್ಕೆ ವಾಸ್ ಇಸ್ ಯೂಸ್ಡ್. ಈ ಎಕ್ಸ್ಪ್ಲೈನ್ಡ್. ಈ ಗೇವ್ ಅನ್ ಎಕ್ಸ್ಕ್ಲಮೇಷನ್ ಆಫ್ ರಿಲೀಫ್. ಅಂದರೆ ರಿಲೀಫನ್ನು ತೋರಿಸ್ತಕ್ಕಂಥ ಒಂದು ಸೌಂಡ್. The reporting verbs in indirect are usually exclaimed or cried out. Exclamatory sentences ಅಲ್ಲಿ ರಿಪೋರ್ಟಿಂಗ್ ವರ್ಬ್ಸು ಎಕ್ಸ್ಪ್ಲೈನ್ಡ್ ಅಥವಾ ಕ್ರೈಡ್ ಔಟ್ ಅನ್ನೋ ಜನರಲಿ ಬಳಸ್ತೀವಿ. However, it is followed by, ಆದರೂ ಅದರ ಜೊತೆಗೆ, with joy, he cried out with joy, he cried out with sorrow, explained with fear, with anger, wonder, surprise, ಈ ರೀತಿಯ ವರ್ಡ್ಸನ್ನು ಬಳಸ್ತೀವಿ. ಪೇಯ್ನ್, ರಿಗ್ರೆಟ್, ಇವೆಲ್ಲ ಎಕ್ಸ್ಕ್ಲಮೇಟರಿ ನಲ್ಲಿ ಇರ್ತಕ್ಕಂಥ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಡಿಪೆಂಡಿಂಗ್ ಅಪಾನ್ ದ ಎಮೋಷನ್ ಎಕ್ಸ್ಪ್ರೆಸ್ಡ್ ಇನ್ ಡೈರೆಕ್ಟ್ ಸ್ಪೀಚ್. ದ್ಯಾಟ್ ಈಸ್ ಯೂಸ್ಡ್ ಆಸ್ ಎ ಕನೆಕ್ಟಿಂಗ್ ವರ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗೆ ಕನೆಕ್ಟರು ಕಂಜಂಕ್ಷನ್ನು ದ್ಯಾಟ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಬಳಸ್ತಾ ರೀತಿಯಲ್ಲಿ. ವರ್ಡ್ಸ್ ಲೈಕ್ ವಾಟ್, ಹೌ ಆರ್ ಒಮಿಟೆಡ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸಲ್ಲಿ ವಾಟ್ ಎ ಬ್ಯೂಟಿಫುಲ್ ಸೀನ್ ಇಟ್ ಈಸ್ ಅಲ್ಲಿ ವಾಟ್, ಹೌ ವಂಡರ್ಫುಲ್, ಹೌ ನೈಸ್, ಇಲ್ಲೆಲ್ಲ ಈ ವರ್ಡ್ಸ್ ವಾಟ್, ಹೌ ಆರ್ ಒಮಿಟೆಡ್ ಇನ್ ರಿಪೋರ್ಟೆಡ್ ಸ್ಪೀಚ್. ದ ಎಕ್ಸ್ಕ್ಲಮೇಟರಿ ವರ್ಡ್ಸ್ ಲೈಕ್ ಹುರಾ, ಅಲಾಸ್, ಬ್ರೇವೋ, ಲೋ, ಎಕ್ಸೆಟ್ರಾ ಆರ್ ರೀಪ್ಲೇಸ್ಡ್ ಬೈ ವರ್ಡ್ಸ್ ದ್ಯಾಟ್ ಶೋ ದ ಎಮೋಷನ್ಸ್ ಎಕ್ಸ್ಪ್ರೆಸ್ಡ್ ಇನ್ ದೋಸ್ ವರ್ಡ್ಸ್. ಇದರಲ್ಲಿ ಏನು ಎಮೋಷನ್ಸನ್ನು ಈ ವರ್ಡ್ಸಲ್ಲಿ ಸೌಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅನ್ನೋದನ್ನು ನೋಡಿ ಎಮೋಷನ್ಸ್ ಆರ್ ಬ್ರಾಟ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವರ್ಡ್ಸನ್ನು ಬಳಕೆ ಮಾಡ್ತೀವಿ. ಫಾರ್ ಸ್ಯಾಲ್ಯುಟೇಷನ್, ವಿಶ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಟು ದ ಪರ್ಸನ್ ಎಕ್ಸೆಟ್ರಾ ಕ್ಯಾನ್ ಬಿ ಯೂಸ್ಡ್. ಫೇರ್ವೆಲ್ಗಾದರೆ ಬಿಡ್, ಗುಡ್ ನೈಟ್, ಗುಡ್ ಬೈ ಟು ಪರ್ಸನ್ ಕ್ಯಾನ್ ಬಿ ಯೂಸ್ಡ್. Congratulated or thanked are also used as reporting verbs in indirect speech. The exclamatory sentence is changed into an assertive sentence. Let us see. We have won is said. He cried out that they had won. We have won. We have won. Present perfect tense. He cried out. Wow is a sound. Cried out that ಏನಂತ they, we ಅಂದರೆ changed into ಫಸ್ಟ್ ಪರ್ಸನ್ನು ದೇ, ಥರ್ಡ್ ಪರ್ಸನ್ ದೇ. ಹ್ಯಾವ್ ಬಿಕಮ್ಸ್ ಹ್ಯಾಡ್, ಒನ್, ದೇ ಹ್ಯಾಡ್ ಒನ್. ವಾಟ್ ಎ ಬ್ಯೂಟಿಫುಲ್ ಹೌಸ್ ಈ ಸೆಟ್. ಎಂಥ ಸುಂದರವಾದ ಮನೆ. ಈ ಎಕ್ಸ್ಪ್ಲೈನ್ಡ್ ದ್ಯಾಟ್ ದ ಹೌಸ್ ವಾಸ್ ಬ್ಯೂಟಿಫುಲ್. ದ್ಯಾಟ್ ದ ಹೌಸ್, ವಾಟ್ ಎ ಬ್ಯೂಟಿಫುಲ್ ಹೌಸ್ ಮೀನ್ಸ್ ದ ಹೌಸ್ ಈಸ್ ವೆರಿ ಬ್ಯೂಟಿಫುಲ್, ಪ್ರೆಸೆಂಟ್ ಟೆನ್ಸ್. ದ್ಯಾಟ್ ದ ಹೌಸ್ ವಾಸ್ ಬ್ಯೂಟಿಫುಲ್, ಪಾಸ್ಟ್ ಟೆನ್ಸ್. ಹೇ, ವಾಟ್ ಎ gigantic tower it is. Hey, what a gigantic tower it is. The boy said. ಟವರ್, ಎಂಥ ಅದ್ಭುತವಾದ ದೊಡ್ಡದಾಗಿರ್ತಕ್ಕಂಥ ಟವರು. ದ ಬಾಯ್ ಎಕ್ಸ್ಪ್ಲೈನ್ಡ್ ದ್ಯಾಟ್ ಇಟ್ ವಾಸ್ ಎ gigantic tower. ಅಸರ್ಟಿವ್ ಸೆಂಟೆನ್ಸು ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಎಕ್ಸ್ಕ್ಲಮೇಟರಿ ಮಾರ್ಕ್ ಈಸ್ ಡ್ರಾಪ್ಡ್. ಕಂಜಂಕ್ಷನ್ ದ್ಯಾಟ್ ಈಸ್ ಇಂಟ್ರೊಡ್ಯೂಸ್ಡ್. ಎಕ್ಸ್ಪ್ಲೈನ್ಡ್ ಈಸ್ ಯೂಸ್ಡ್. ಓ ನೋ, ಮೈ ಹೌಸ್ ಈಸ್ ಆನ್ ಫೈರ್. ಓ ನೋ, ಮೈ ಹೌಸ್ ಈಸ್ ಆನ್ ಫೈರ್. ಶೀಲಾ ಎಲ್ಡ್. ಶೀಲಾ ಅಳಕ್ಕೆ ಪ್ರಾರಂಭ ಮಾಡಿ ದುಃಖದಿಂದ. ಶೀಲಾ ಎಲ್ಡ್ ದ್ಯಾಟ್ her house was on fire. ನಂಬಕ್ಕಾಗಲಿಲ್ಲ, she could not. ಜಾನಕಿ said to ಸುರೇಶ್, ವಾಹ್, how strong you are. ವಾಹ್, it is a sound. How strong you are. ಜಾನಕಿ explained with admiration. It is an admiration, ಮೆಚ್ಚುಗೆ. That connector. ಸುರೇಶ್ was very strong. ಸುರೇಶ್ ಎಷ್ಟು ಶಕ್ತಿಶಾಲಿ. It is an admiration. I said to ಮಾಧವಿ, ಕಾಂಗ್ರ್ಯಾಚುಲೇಷನ್ಸ್. ನಾನು ಮಾಧವಿಗೆ ಹೇಳಿದೆ ಕಾಂಗ್ರ್ಯಾಚುಲೇಷನ್ಸ್. ಐ ಕಾಂಗ್ರ್ಯಾಚುಲೇಟೆಡ್ ಮಾಧವಿ. ಐ ಕಾಂಗ್ರ್ಯಾಚುಲೇಟೆಡ್. ಸೊ ಚೇಂಜಸ್ ದ್ಯಾಟ್ ಹ್ಯಾಪನ್ ಇನ್ ಕೇಸ್ ಆಫ್ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಯೂಸ್ ಟು ಪರ್ಫಾರ್ಮ್ ಕಮ್ಯುನಿಕೇಟಿವ್ ಫಂಕ್ಷನ್ಸ್. ಕಮ್ಯುನಿಕೇಟಿವ್ ಫಂಕ್ಷನ್ಸನ್ನು
ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದರೆ ಏನಾಗುತ್ತೆ? ಡೈರೆಕ್ಟ್ ಸ್ಪೀಚಲ್ಲಿ ಈ ಸೆಡ್ ನೋ, ಈ ಸೆಡ್ ನೋ. ಇಂಡೈರೆಕ್ಟಲ್ಲಿ ಈ ರೆಫ್ಯೂಸ್ಡ್, ಈ ಸೆಡ್ ಎಸ್, ಈ ಅಗ್ರೀಡ್. ಗುಡ್ ಮಾರ್ನಿಂಗ್. In direct speech, he or she greeted me. Hello. Again greeting. He or she greeted me. How do you do? It is also a greeting. He, she greeted me. Good luck. He wished me good luck. Hope you will do well in the examination. He wished me good luck in the examination. I am sorry. He or she apologized. Sorry keladu. He apologized. Let us try to put these sentences into indirect speech. Bina. When did you come? It is a question. Bina asked when did you come? Ida. Bina asked me when had I come. Bina asked me when had I come. Now did is in past tense. Past tense ididu past perfect agi change agutte. Malati, yes, John arrived. It's a question. Yes or no type question. Malati asked whether John had arrived. Malati asked or questioned whether John had arrived. Yes arrived present perfect is changed into past perfect. Question is changed into an assertive sentence. Rohan, where does Maria park her car? Roshan asked where Maria parked her car. Where becomes a connector. Rohan asked where Maria parked her car. Do is omitted. Rohan asked where Maria parked her car. Elizabeth, did you watch the latest film? Elizabeth asked me whether I watched the latest film. Whether I had watched the latest film. Did watch is in past tense. So the sentence should be past perfect tense. Elizabeth asked me whether I had watched the latest film. Mustafa, can I help you? Mustafa asked me whether he could help me. Abram, will Mohan have lunch with Samir? Abram asked whether Mohan would have lunch with Samir. Abram asked whether Mohan would have lunch with Samir. Sangeeta asked, what are you doing? Sangeeta asked what I was doing. Sangeeta asked me what I was doing. Atish, shall we have some coffee? Atish offered that we should have some coffee. Josna asked, did Karim come yesterday? Josna asked whether Karim had come the previous day. Kamal said, the goods were required last weekend. Kamal said that the goods had been required last weekend. Reva said, we are closed tomorrow. Reva said that they were closed tomorrow. Tanmay said, some of the spare parts are not produced here. Tanmay said that some of the spare parts were not produced there. Here change into there. The manager said, don't forget to put these papers into the file before leaving. The manager advised or instructed not to forget to put those papers into the file before leaving. So this is all about changing the direct speech sentences into reported speech or indirect speech. Thank you for listening.